ರಾಜ್ಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಸಡಗರ. ಆದರೆ ಗೃಹಲಕ್ಷ್ಮಿಯರಿಗೆ ಬಿಗ್ ಶಾಕ್ ಒಂದು ಕಾದಿದೆ. 3 ತಿಂಗಳಾಗಿದೆ, ಆದರೂ ಕೂಡ ಹಣ ಬಂದಿಲ್ಲ. ಕೇವಲ 1 ತಿಂಗಳ ಹಣ ಮಾತ್ರ ಬಿಡುಗಡೆಯಾಗಿದೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ಗೃಹಲಕ್ಷ್ಮಿಯರಿಗೆ ಬಿಗ್ ಶಾಕ್ ಇದು. 3 ತಿಂಗಳು ಬಾಕಿ ಉಳಿಸಿಕೊಂಡು ಕೇವಲ 1 ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಮಹಿಳೆಯರ ಖಾತೆಗೆ ಬರ್ತಿದ್ದ ಗೃಹಲಕ್ಷ್ಮಿ ಯೋಜನೆಯ ಹಣ ಇದು. ಪ್ರತಿ ತಿಂಗಳು ಗೃಹಲಕ್ಷ್ಮಿಯರಿಗೆ ಬರಬೇಕಾಗಿದ್ದ 2,000 ಹಣ ಸರ್ಕಾರವೇ ಭರವಸೆಯನ್ನ ಕೊಟ್ಟಂತಹ ಹಣ ಇದು. 1,23,00,000 ಫಲಾನುಭವಿಗಳಿರುವ ಗೃಹಲಕ್ಷ್ಮಿ ಯೋಜನೆ, ಬಟ್ ಯಾವುದು ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಇನ್ ಟೈಮ್ಗೆ ಅನ್ನೋದು ಬಹಳಷ್ಟು ಲೋಪದೋಷಗಳನ್ನ ಕೂಡ ಪ್ರತಿಪಕ್ಷವೂ ಸೇರಿದಂತೆ ಗೃಹಲಕ್ಷ್ಮಿಯರಿಗೂ ಕೂಡ ಹಣ ಬರ್ತಾ ಇಲ್ಲ ಅಂತ ಮನೆಯ ಯಜಮಾನಿ ದೂರ್ತಾ ಇದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 5,000ಕ್ಕೂ ಹೆಚ್ಚಿನ ಮೊತ್ತದಲ್ಲಿ ಹಗರಣ ಆಗಿದೆ ಅನ್ನೋದಾಗಿ ಕೂಡ ಈಗಾಗಲೇ ಟೀಕೆ ಟಿಪ್ಪಣಿಯನ್ನ ಕೇಳಿ ಬರ್ತಾ ಇದ್ರು. ಅದರ ಮಧ್ಯದಲ್ಲಿ ಅಟ್ಲೀಸ್ಟ್ ಈಗಾದ್ರೂ ಏನು ಅಮೌಂಟ್ ಬರುತ್ತೆ, 2,000 ರೂಪಾಯಿ ಬರುತ್ತೆ ಅನ್ನುವಂಥ ಕೆಲವೊಂದಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು. ಆದರೆ ಗೃಹಲಕ್ಷ್ಮಿ ಯೋಜನೆಯಿಂದ ಯಾವುದೇ ಹಣ ಬಂದಿಲ್ಲ ಅನ್ನೋದು ಸದ್ಯ ಫಲಾನುಭವಿಗಳ ಬೇಸರ. ಇದರ ಜೊತೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಕೂಡ ಮಾತನಾಡಿಸಿದ್ದಾರೆ. ಅವರ ಬೇಸರವನ್ನ, ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ. ಒಮ್ಮೆ ನೋಡ್ಕೊಂಡು ಬನ್ನಿ. ಬಂದಿದೆ 2,000 ಬಂದಿದೆ. ಮೊನ್ನೆ 1 ವಾರ ಮೇಲೆ ಆಗಿದೆ ಬಂದು. ನಾವು 1-2 ತಿಂಗಳದೇನೋ ನಾನು ಪೆಂಡಿಂಗ್ ಇರ್ಬೋದು. ಆಗ್ತಾ ಇದ್ರೆ ಒಟ್ನಲ್ಲಿ ತಿಂಗಳು ಆಗ್ತಾ ಇದಾರೆ. ಇದು ಹೋದ ವಾರದಲ್ಲೇ ಬಂದಿರೋದು. ಬಂದಿದೆ 2,000 ಬಂದಿದೆ. ಮೊನ್ನೆ 1 ವಾರ ಮೇಲೆ ಆಗಿದೆ ಬಂದು. ನಾವು 1-2 ತಿಂಗಳದೇನೋ ನಾನು ಪೆಂಡಿಂಗ್ ಇರ್ಬೋದು. ಆಗ್ತಾ ಇದ್ರೆ ಒಟ್ನಲ್ಲಿ ತಿಂಗಳು ಆಗ್ತಾ ಇದಾರೆ. ಇದು ಹೋದ ವಾರದಲ್ಲೇ ಬಂದಿರೋದು. ಬಂದಿದೆ 2,000 ಬಂದಿದೆ. ಮೊನ್ನೆ 1 ವಾರ ಮೇಲೆ ಆಗಿದೆ ಬಂದು. ನಾವು 1-2 ತಿಂಗಳದೇನೋ ನಾನು ಪೆಂಡಿಂಗ್. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿ. ಗಮನಿಸ್ತಾ ಇದ್ವಿ, ಅಟ್ಲೀಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕಾದ್ರೂ ಹಣ ಬರುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡವರ ಕನಸಿಗೆ ತಣ್ಣೀರು ಎರಚಿದಂಗೆ ಆಗಿದೆ. ಈಗ ಎಷ್ಟು ಹಣ ಬಂದಿದೆ? ಎಲ್ಲಾ ಭಾಗದ ಮಹಿಳೆಯರಿಗೂ ಹಣ ಬಂದಿದೆಯಾ? ಏನಿದೆ ಹೆಚ್ಚಿನ ಡೀಟೇಲ್ಸ್ ಶಶಿ? ಡಯಾನ, ಕಳೆದ ಬಾರಿ ಏನು ಬೆಳಗಾಂನಲ್ಲಿ ಚಳಿಗಾಲದ ಅಧಿವೇಶನ ನಡೀತು. ಆ ಚಳಿಗಾಲದ ಅಧಿವೇಶನದಲ್ಲಿ ಪೂರ್ತಿ ಕೂಡ ಇದೇ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಕಳೆದ ವರ್ಷ 2025 ಮಾರ್ಚ್ ಮತ್ತು ಫೆಬ್ರವರಿಯ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತು ಆರ್ ಅಶೋಕ್ ಮತ್ತು ಛಲವಾದಿ ನೇತೃತ್ವದಲ್ಲಿ ಇಡೀ ಸದನದಲ್ಲಿ ಕೂಡ ಪ್ರತಿಭಟನೆಯನ್ನು ಮಾಡಿದ್ರು. ಲೆಕ್ಕವನ್ನು ಕೇಳಿದ್ರು. ಸರ್ಕಾರ ತಲೆ ತಗ್ಗಿಸುವಂಥ ಮಟ್ಟಕ್ಕಾಗಿತ್ತು. ಅದಕ್ಕೆ ಸಿಎಂ ಆಗಿದ್ದಂಥ ಸಿದ್ದರಾಮಯ್ಯನವರು ಕೂಡ ಉತ್ತರವನ್ನು ಕೊಟ್ಟು ಅನುದಾನವನ್ನು ಬಿಡುಗಡೆ ಮಾಡ್ತೀವಿ ಅಂತಲೂ ಕೂಡ ಆನ್ಸರನ್ನು ಕೂಡ ಮಾಡಿದರು. ಸದ್ಯ ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರೇ KPCC ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಪಂಚರಾಗಿ ಏನು ಗ್ಯಾರಂಟಿ ಯೋಜನೆಯನ್ನು ಜಾರಿ ಮಾಡಿದ್ದು. ಈಗ ಸದ್ಯಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಗೃಹಲಕ್ಷ್ಮಿಯರು ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಆದರೆ ಆ ನಿರೀಕ್ಷೆ ಈಗ ಹುಸಿ ಸುಳ್ಳಾಗಿದೆ. ಕೇವಲ 1 ತಿಂಗಳು ಮಾತ್ರ ಗೃಹಲಕ್ಷ್ಮಿ ಹಣವನ್ನು ಮೊನ್ನೆ ತಾನೇ ಹಾಕಿದ್ದಾರೆ. ಈಗಲೂ ಕೂಡ ಜುಲೈ ತಿಂಗಳು ಬಾಕಿ ಇದೆ. ಇದೇ ವರ್ಷದ ಕಳೆದ ಬಾರಿ ಏನು ಫೆಬ್ರವರಿ ಮತ್ತು ಮಾರ್ಚ್ನ ತಿಂಗಳದ್ದ ಇನ್ನೂ ಕೂಡ ಬಾಕಿ ಇದೆ. ಅದೇ ರೀತಿಯಲ್ಲೂ ಕೂಡ ಆಡಿಟ್ ರಿಪೋರ್ಟಲ್ಲೂ ಕೂಡ ಮೆನ್ಷನ್ ಆಗಿದೆ. ಮತ್ತು ಈಗ ವಿಧಾನಸಭೆಯಲ್ಲಿ ಕೂಡ ಚರ್ಚೆಗೆ ಬಂದಿದೆ. ಚುಕ್ಕೆ ಗುರುತಿನ ಪ್ರಶ್ನೆಯಲ್ಲೂ ಕೂಡ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಈ ತಿಂಗಳು ಮಾರ್ಚ್ನ ಗೃಹಲಕ್ಷ್ಮಿ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ. ಆದರೂ ಕೂಡ ಜನವರಿ, ಫೆಬ್ರವರಿ, ಏಪ್ರಿಲ್, ಮೇ ಇಷ್ಟು ತಿಂಗಳ ಹಣ ಏನು ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ 1,23,00,000 ಜನ ಗೃಹಲಕ್ಷ್ಮಿಯರು ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ಅವ್ರಿಗೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಅಂದರೂ ಕೂಡ ಪ್ರತಿ 1 ತಿಂಗಳಿಗೆ ರಾಜ್ಯ ಸರ್ಕಾರದಿಂದ 2,600 ಕೋಟಿ ರೂಪಾಯಿನಷ್ಟು ಅನುದಾನ ಕೊಡಬೇಕಾಗುತ್ತೆ. ಆದರೆ ಗ್ಯಾರಂಟಿಗಳ ಬರದಿಂದ ಸರ್ಕಾರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆಯಾ ಅಂತ ದೊಡ್ಡ ಮಟ್ಟದಲ್ಲಿ ಕೇಳ್ಬೋದು. ಪ್ರಶ್ನೆ ಯಾಕೆ ಅಂತಂದರೆ, ಗೃಹಲಕ್ಷ್ಮಿ ಅನುದಾನವನ್ನೇ ನಂಬಿಕೊಂಡು ಸಾಕಷ್ಟು ಜನ ಮಹಿಳೆಯರು ದಿನಸಿಗಳನ್ನು ತೆಗೆದುಕೊಳ್ತಾರೆ. ಅವರು ಬೇಕಾದಂಥ ಮನೆಗೆ ಬೇಕಾದಂಥ ವೆಚ್ಚಗಳನ್ನು ಮಾಡ್ತಾರೆ. ಅದೇ ಉದ್ದೇಶವನ್ನು ಇಟ್ಕೊಂಡೇ ಬಡವರು ಕೂಡ ಶ್ರೀಮಂತರ ರೀತಿಯಲ್ಲಿ ಯಾವುದೂ ಕೂಡ ಕಡಿಮೆ ಇಲ್ಲದಂತೆ ಮನೆಗೆ ಬೇಕಾದಂಥ ಐಟಮ್ಸನ್ನು ತೆಗೆದುಕೊಂಡು ಜೀವನವನ್ನು ಮಾಡಲಿ ಅನ್ನೋ ಉದ್ದೇಶದಿಂದನೇ ಈ ಯೋಜನೆಯನ್ನು ತಂದಿದ್ದು. ಆದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಒಂದು ಕಡೆ ಲಕ್ಷ್ಮೀ ಬಾರಮ್ಮ ಬರ್ತಾಳೆ ಅಂತ ನಿರೀಕ್ಷೆಯಲ್ಲಿದ್ದಂಥ ಗೃಹಲಕ್ಷ್ಮಿಯವರು ಇವತ್ತೆಲ್ಲ ಒಂದು ಕಡೆ ಅಸಮಾಧಾನವನ್ನು ವ್ಯಕ್ತಪಡಿಸುವಂಥ ಪರಿಸ್ಥಿತಿ ನಿರ್ಮಾಣ ಇದೆ. ಸದ್ಯಕ್ಕೆ ಇನ್ನೂ ಕೂಡ ಜುಲೈ ತಿಂಗಳು, ಇದೇ ವರ್ಷದ ಮಾರ್ಚ್ ತಿಂಗಳು ಮತ್ತು ಕಳೆದ 2025ನೇ ಸಾಲಿನ ಏನು ಫೆಬ್ರವರಿ ಮತ್ತು ಮಾರ್ಚು ಒಟ್ಟು 4 ತಿಂಗಳ ಅನುದಾನವನ್ನು ಗೃಹಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರ ಕೊಡಬೇಕಾಗಿದೆ. ಡಯಾನ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.